ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ BEL ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿಫೆನ್ಸ್ ಸಂಸ್ಥೆಗಳು ಸೇರಿ ಹ್ಯಾಮರ್ ಸ್ಮಾರ್ಟ್ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್ ಅನ್ನು ಭಾರತದಲ್ಲೇ ತಯಾರಿಸಲು ಜಾಯಿಂಟ್ ವೆಂಚರ್ ಕೋಪರೇಷನ್ ಅಗ್ರಿಮೆಂಟ್ಗೆ ಸಹಿ ಹಾಕಿವೆ. ಈ ಹ್ಯಾಮರ್ ಎಂದರೆ ಹೈಲಿ ಅಗೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್. ಇದು ಅತ್ಯಾಧುನಿಕ ಏರ್ ಲಾಂಚ್ಡ್ ಪ್ರಿಸಿಷನ್ ವೆಪನ್ ಆಗಿದ್ದು GPS ಮತ್ತು ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಎರಡನ್ನೂ ಬಳಸುವ ಸಾಮರ್ಥ್ಯ ಹೊಂದಿದೆ. ಭಾರತದಲ್ಲಿ ಅಡ್ವಾನ್ಸ್ಡ್ ವೆಪನ್ಸ್ಗಳನ್ನು ಸ್ಥಳೀಯವಾಗಿ ತಯಾರಿಸುವ ದಿಕ್ಕಿನಲ್ಲಿ ಇದೊಂದು ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ. ಆದರೆ ಇದೇ ಸಮಯದಲ್ಲಿ ಭಾರತೀಯ ವಾಯುಪಡೆ IAF ಹ್ಯಾಮರ್ನಲ್ಲಿ ಆಯ್ಕೆ ಕುರಿತು ಹಳೆಯ ವಿವಾದವನ್ನು ಮತ್ತೆ ಜೀವಂತ ಮಾಡಿದೆ. ನೀವು ಗಮನಿಸಿದರೆ 2016ರಲ್ಲಿ ಭಾರತ 36 ರಫೇಲ್ ಫೈಟರ್ ಜೆಟ್ಸ್ಗಳನ್ನು ಖರೀದಿಸಿದಾಗ ಹ್ಯಾಮರ್ ವೆಪನ್ ಅನ್ನು ಆ ಒಪ್ಪಂದದಲ್ಲಿ ಸೇರಿಸಲೇ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಕಾಸ್ಟ್, ವೆಚ್ಚ. ಅಂದಿನ ಕಾಲದಲ್ಲಿ ಹ್ಯಾಮರ್ ತುಂಬ ದುಬಾರಿಯಾಗಿದೆ ಎಂದು ನಿರ್ಧರಿಸಲಾಗಿತ್ತು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಳಸುವುದು ಸೂಕ್ತವಲ್ಲ ಎಂಬ ಅಭಿಪ್ರಾಯ ವಾಯುಪಡೆಯಲ್ಲಿತ್ತು. ಅದರಿಂದಾಗಿ ಭಾರತೀಯ ವಾಯುಪಡೆ ಇಸ್ರೇಲ್ನ ಸ್ಪೈಸ್ 2000 ಪ್ರಿಸಿಷನ್ ಗೈಡೆಡ್ ಬಾಂಬ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಸ್ಪೈಸ್ 2000 ಈಗಾಗಲೇ ಕಾಂಬ್ಯಾಟ್ ಪ್ರೂವನ್ ಆಗಿತ್ತು ಹಾಗೂ ಸೇವೆಯಲ್ಲೂ ಬಳಕೆಯಲ್ಲಿತ್ತು ಮತ್ತು ಡೀಪ್ ಸ್ಟ್ರೈಕ್ ಮಿಷನ್ಸ್ಗಳಿಗೆ ಹೆಚ್ಚು ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಕೂಡ ಆಗಿತ್ತು. ಆದರೆ ಇಲ್ಲಿಗೆ ಕತೆ ಮುಗಿಯುವುದಿಲ್ಲ. ರಫೇಲ್ ಯುದ್ಧ ವಿಮಾನಗಳು ಸೇವೆಗೆ ಬಂದ ನಂತರವೂ ಸ್ಪೈಸ್ 2000 ವೆಪನ್ ಅನ್ನು ರಫೇಲ್ ಪ್ಲಾಟ್ಫಾರ್ಮ್ನಲ್ಲಿ ಜೊತೆ ಪೂರ್ಣವಾಗಿ ಇಂಟಿಗ್ರೇಟ್ ಮಾಡಲಾಗಲಿಲ್ಲ. ಇದರಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿ ಸ್ಟ್ಯಾಂಡ್ ಆಫ್ ಪ್ರಿಸಿಷನ್ ಸ್ಟ್ರೈಕ್ ನಡೆಸುವಲ್ಲಿ ಭಾರತೀಯ ವಾಯುಪಡೆಗೆ ನಿರ್ಬಂಧ ಎದುರಾಯಿತು. ಆಪರೇಷನಲ್ ಅಗತ್ಯಗಳು ಹೆಚ್ಚಾದಾಗ ಮತ್ತು ತ್ವರಿತವಾಗಿ ರಫೇಲ್ಗೆ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಬೇಕಾದಾಗ ಭಾರತೀಯ ವಾಯುಪಡೆ ಕೊನೆಗೆ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಫಂಡ್ಸ್ ಬಳಸಿ ಹ್ಯಾಮರ್ ಕ್ಷಿಪಣಿಗಳನ್ನು ಇಂಟಿಗ್ರೇಟ್ ಮಾಡಬೇಕಾಯಿತು. ಅಂದರೆ ಒಂದು ವೆಪನ್ ಅನ್ನು ಮೊದಲು ದುಬಾರಿ ಎಂದು ತಿರಸ್ಕರಿಸಿ ನಂತರ ತುರ್ತು ಖರೀದಿ ಮೂಲಕ ಬಳಸಬೇಕಾದ ಪರಿಸ್ಥಿತಿ ಭಾರತೀಯ ವಾಯುಪಡೆಗೆ ಉಂಟಾಯಿತು. ಇದೇ ಕಾರಣಕ್ಕೆ ಅನೇಕ ಡಿಫೆನ್ಸ್ ಅನಾಲಿಸ್ಟ್ಗಳು ಪ್ರಶ್ನೆ ಎತ್ತುತ್ತಿದ್ದಾರೆ. ಅವರು ಹೇಳುವುದೇನೆಂದರೆ ಹ್ಯಾಮರ್ ಕ್ಷಿಪಣಿಯನ್ನು ಕಾಸ್ಟ್ ಎಫೆಕ್ಟಿವ್ನಿಂದ ಕಾರಣದಿಂದ ಕೈಬಿಟ್ಟು ನಂತರ ಎಮರ್ಜೆನ್ಸಿ ರೂಟ್ ಮೂಲಕ ಸೇರಿಸುವುದು ಭಾರತದ ಲಾಂಗ್ ಟರ್ಮ್ ವೆಪನ್ಸ್ ಪ್ಲಾನಿಂಗ್ ಮತ್ತು ಪ್ಲಾಟ್ಫಾರ್ಮ್ ವೆಪನ್ ಇಂಟಿಗ್ರೇಷನ್ ರೋಡ್ ಮ್ಯಾಪ್ನಲ್ಲಿ ಗಂಭೀರ ಕೊರತೆಗಳಿವೆ ಎಂಬುದನ್ನು ತೋರಿಸುತ್ತವೆ. ಯಾಕೆಂದರೆ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಅನ್ನೋದು ಅನಿರೀಕ್ಷಿತ ಮತ್ತು ತುರ್ತು ಆಪರೇಷನಲ್ ಪರಿಸ್ಥಿತಿಗಳಿಗೆ ಮಾತ್ರ ಸೀಮಿತವಾಗಿದೆ. ಅದು ಮುಂಚಿತವಾಗಿ ಯೋಜನೆ ಮಾಡದ ಇಂಟಿಗ್ರೇಷನ್ ವಿಳಂಬಗಳನ್ನು ಮುಚ್ಚಲು ಬಳಸಬಾರದು ಎಂಬ ವಾದವೂ ಕೂಡ ಇದೆ. ಆದರೆ BEL ಸ್ಯಾಫ್ರಾನ್ ಜಾಯಿಂಟ್ ವೆಂಚರ್ಗೆ ಬೆಂಬಲ ನೀಡುವವರು ಇದನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಾರೆ. ಅವರ ಪ್ರಕಾರ ಈಗ ಹ್ಯಾಮರ್ ಕ್ಷಿಪಣಿಯನ್ನು ಭಾರತದಲ್ಲೇ ಉತ್ಪಾದಿಸುವುದರಿಂದ ಒಟ್ಟಾರೆ ಯೂನಿಟ್ ಕಾಸ್ಟ್ ಸಮಯದೊಂದಿಗೆ ಕಡಿಮೆಯಾಗುತ್ತದೆ, ವೆಪನ್ಸ್ ಅವೈಲಬಿಲಿಟಿ ಹೆಚ್ಚುತ್ತದೆ ಮತ್ತು ಯುದ್ಧ ಸಮಯದಲ್ಲಿ ಅಶ್ಯೂರ್ಡ್ ಸಪ್ಲೈ ಖಚಿತವಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪಾದನೆಯ ಮೂಲಕ ಅಪ್ಗ್ರೇಡ್ಗಳು, ಮೇಂಟೆನೆನ್ಸ್ಗಳು ಮತ್ತು ಭವಿಷ್ಯದ ಭಾರತೀಯ ಸ್ಪೆಸಿಫಿಕ್ ವೇರಿಯಂಟ್ಗಳ ಮೇಲೆ ಭಾರತಕ್ಕೆ ಹೆಚ್ಚು ನಿಯಂತ್ರಣ ಸಿಗುತ್ತದೆ. ಇದು ಸಂಪೂರ್ಣವಾಗಿ ಆತ್ಮನಿರ್ಭರ ಭಾರತದ ವಿಷನ್ಗೆ ಹೊಂದಿಕೊಳ್ಳುತ್ತದೆ. BELಗೆ ನೋಡಿದರೆ ಈ ಜಾಯಿಂಟ್ ವೆಂಚರ್ ಮೂಲಕ ಹೈ ಎಂಡ್ ಏರ್ ಲಾಂಚ್ಡ್ ಪ್ರಿಸಿಷನ್ ಮ್ಯುನಿಷನ್ಸ್ ಕ್ಷೇತ್ರಕ್ಕೆ ಪ್ರವೇಶ ಸಿಗುತ್ತದೆ. ಸ್ಯಾಫ್ರಾನ್ಗೆ ನೋಡಿದರೆ ಭಾರತದಾದ್ಯಂತ ದೊಡ್ಡ ಡಿಫೆನ್ಸ್ ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪೋರ್ಟ್ ಬೇಸ್ ನಿರ್ಮಾಣವಾಗುತ್ತದೆ. ಮುಂದಿನ ದಿನಗಳಲ್ಲಿ ಪ್ರೈಸಿಂಗ್ ಮತ್ತು ಇಂಟಿಗ್ರೇಷನ್ ಟೈಮ್ಲೈನ್ ಸ್ಪರ್ಧಾತ್ಮಕವಾದರೆ ಈ JV ಮೂಲಕ
ಎಕ್ಸ್ಪೋರ್ಟ್ಗಳಿಗೂ ಅವಕಾಶ ತೆರೆಯಬಹುದು. ಒಟ್ಟಿನಲ್ಲಿ BEL ಸ್ಯಾಫ್ರಾನ್ ಹ್ಯಾಮರ್ ಜಾಯಿಂಟ್ ವೆಂಚರ್ ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅವಕಾಶವೂ ಹೌದು ಮತ್ತು ಹಳೆಯ ಪ್ರೊಕ್ಯೂರ್ಮೆಂಟ್ ನಿರ್ಧಾರಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುವ ಒಪ್ಪಂದವೂ ಹೌದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.